ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಒಂದೇ ರೀತಿಯ ಕಥಾ ಅಂತರವನ್ನು ಇಟ್ಕೊಂಡು ಬೇರೆ ಬೇರೆ ಹೆಸರಿನಲ್ಲಿ ಸೀರಿಯಲ್ಗಳನ್ನ ರನ್ ಮಾಡ್ತಾ ಇರುವಂತ ಜಿ ವಾಹಿನಿಯಲ್ಲಿ, ಜಿ ಕನ್ನಡ ವಾಹಿನಿಯಲ್ಲಿ ಅನೇಕ ರಿಯಾಲಿಟಿ ಶೋಗಳು ಬರುತ್ತೆ. ಅದೇ ರೀತಿ ಅನೇಕ ರಿಯಾಲಿಟಿ ಶೋಗಳಲ್ಲಿ ಒಂದಾದಂತ ಸಾರಿಗಮಪ ಒಂದು ದೊಡ್ಡ ವಿರೋಧವನ್ನ ಎದುರಿಸ್ತಾ ಇದೆ. ಹಾಗಾದ್ರೆ ವಿರೋಧವಾದ್ರೆ ಏನು ಅಂತ ನನ್ನ ಕೇಳೋದಾದ್ರೆ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. PTK ಜಾಸ್ತಿ ಹಾಕಕ್ ಹೋಗೋದಿಲ್ಲ. ಪ್ರತಿಭೆ ಇರೋರ್ಗೆ ಫೈನಲಿಸ್ಟ್ಗೆ ಹಾಕೊಳ್ಳದೆ, ಕಲೆಗೆ ಬೆಲೆ ಕೊಡದೆ, ಬರೀ TRP ಇಂದ ಬಿದ್ದು TRP ಯಾರಿಂದ ಸಿಗುತ್ತೆ ಅಂತವ್ರನ್ನ ಬರೀ ಆಯ್ಕೆ ಮಾಡ್ಕೊಳ್ತಾ ಇದ್ದೆ ಈ ಬಾರಿ ಜಿ ಕನ್ನಡದ ಸರಿಗಮಪ ತಂಡ ಅಂತ ಅನೇಕ ಜನರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಒಂದು ವಾಹಿನಿ, ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಜನಗಳು ಹಿಂಗೆ ಮಕ್ಕುಗೀತಾ ಇದ್ರು ಸಹಿತ ಯಾಕೆ ಈ ರೀತಿ ನಿರ್ಧಾರವನ್ನ ತಗೊಳುತ್ತೆ? ರಿಯಾಲಿಟಿ ಶೋ ಅನ್ನೆಲ್ಲ ಮಾಡೋದು ನಾವು ಜನರಿಗೋಸ್ಕರ ಹಿಂಗೆ ಹಿಂಗೆ ಅಂತ ಹೇಳ್ಕೊಳ್ಳುವಂತ ವಾಹಿನಿಗಳು, ಒಂದು ಶೋಗಳು ಯಾಕೆ ಈ ರೀತಿ ನಿರ್ಧಾರವನ್ನ ತಗೊಳುತ್ತೆ? ಒಳಗಿನ ರಾಜಕೀಯವಾದ್ರೆ ಏನು? ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಮೊದಲನೇದಾಗಿ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳ್ಬಿಡ್ತೀನಿ, ನನಗೆ ಜಿ ವಾಹಿನಿ ಮೇಲೆ ಆಗ್ಲಿ ಅಥವಾ ಸರಿಗಮಪ ಮೇಲೆ ಆಗ್ಲಿ ಯಾವುದೇ ರೀತಿಯ ವೈಯಕ್ತಿಕವಾದಂತ ದ್ವೇಷ ಅಂತೂ ಇಲ್ಲ. ಹಾಗಾದ್ರೆ ಇವರ ಮೇಲೆ ಬರ್ತಾ ಇರುವಂತ ಆರೋಪಗಳಾದ್ರೂ ಏನು ಅಂತ ನೀವು ನನ್ನ ಕೇಳೋದಾದ್ರೆ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಬಾಲು ಬೆಳಗುಂದಿ ಎಂಬ ಒಂದು ಸಿಂಗರ್ ಒಂದು ಸಾಂಗ್ ನ ಸಿಂಗ್ ಮಾಡ್ತಾರೆ. ಅಶ್ವಮೇಧ ಅಂತ ಒಂದು ಸಾಂಗ್ ನ ಸಿಂಗ್ ಮಾಡ್ತಾರೆ. ಆ ಸಾಂಗ್ ನ ನಾನು ಸಹಿತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೆಲ್ಲ ಗಮನಿಸಿದೀನಿ. ಆ ಹಾಡ್ನ ಚೆನ್ನಾಗಿ ಹಾಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ನೀವು ನನ್ನ ಕೇಳಿದರೆ ಅಷ್ಟು ಚೆನ್ನಾಗಿ ಹಾಡಿಲ್ಲ. ಇವ್ರಿಗಿಂತ ಬೇರೆ ಸಿಂಗರ್ಗಳು ತುಂಬಾ ಚೆನ್ನಾಗಿ ಹಾಡಿರುವಂತ ಅನೇಕ ಉದಾಹರಣೆಗಳು ಇದೆ. ಬಟ್ ಇವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ನೀವು ನನ್ನ ಕೇಳಿದರೆ ಈಸಿಯಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಈ ಭಾಗವನ್ನ ನೀಟಾಗಿ ಗಮನಿಸ್ಕೊಳ್ಳಿ. ಒಂದು ವಾಹಿನಿ ಒಂದು ಪ್ರೋಗ್ರಾಮ್ ನ ಯಾಕೆ ಟೆಲಿಕಾಸ್ಟ್ ಮಾಡುತ್ತೆ, ಪ್ರೋಗ್ರಾಮ್ ನ ಯಾಕೆ ಪ್ರೊಡ್ಯೂಸ್ ಮಾಡುತ್ತೆ, ಟೆಲಿಕಾಸ್ಟ್ ಮಾಡುತ್ತೆ ಅನ್ನೋ ಒಂದೇ ಉದ್ದೇಶ, TRP, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ನಿಮ್ಗೂ ಗೊತ್ತಿರುವಂತ ಮಾಹಿತಿ. ಈಗ ಒಬ್ಬ ಸಿಂಗರ್, ಉದಾಹರಣೆಗೆ ಬಾಲು ಬೆಳಗುಂದಿ ಅವರೇ ಒಂದು 8 ನಿಮಿಷ 10 ಗಂಟೆ ಅಥವಾ 8 ಗಂಟೆ 15 ನಿಮಿಷದಿಂದ ಒಂದು ಸಾಂಗ್ ನ ಸಿಂಗ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ಒಂದು ಸಾಂಗ್ ನ ಎಷ್ಟು ನಿಮಿಷ ಸಿಂಗ್ ಮಾಡ್ತಾರೆ? 5 ನಿಮಿಷ ಅಥವಾ 6 ನಿಮಿಷ ಒಂದು ಸಾಂಗ್ ನ ಸಿಂಗ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇನ್ನು ಇವರು ಒಂದು 10 ನಿಮಿಷ ಸಿಂಗರ್ ನ ಇಟ್ಕೊಂಡು ಬದನೆಕಾಯಿ ತೊಂಡೆಕಾಯಿ ಅಂತ ಅವ್ರ ಭಾಷಣವನ್ನ ಬೀಗಿತಾರೆ ಆ ಸಿಂಗರ್ ನ ಇಟ್ಕೊಂಡು. ಕರೆಕ್ಟ್ ಆಗಿ ಟೋಟಲಿ ಆಗಿ ಎಷ್ಟಾಗುತ್ತೆ? ಒಂದು 15 ನಿಮಿಷ. 15 ನಿಮಿಷದಲ್ಲಿ ವಾಹಿನಿ ಲೆಕ್ಕಾಚಾರ ಹಾಕೊಳ್ಳುತ್ತೆ ಈ ಸಿಂಗರು ಸ್ಟಾರ್ಟಿಂಗ್ ಸಾಂಗ್ ಸಿಂಗ್ ಮಾಡೋದ್ರಿಂದ ಹಿಡಿದು ಎಂಡ್ ಮಾಡೋವರೆಗೂ ಆಡಿಯನ್ಸ್ ಎಷ್ಟು ಜನ ಈ ಸಿಂಗರ್ ನ ಗಮನಿಸಿದ್ದಾರೆ, ಎಷ್ಟು ಜನ ಆಡಿಯನ್ಸ್ ಈ ಸಿಂಗರ್ ನ ಸಿಂಗಿಂಗ್ ಮಾಡೋದನ್ನ ಕೇಳಿದ್ದಾರೆ ಅಂತ ಆ ವಾಹಿನಿ ಲೆಕ್ಕಾಚಾರ ಹಾಕೊಳ್ಳುತ್ತೆ. ಪ್ರತಿ ಗುರುವಾರ ಬರುವಂತ TRP ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರವನ್ನ ಹಾಕೊಳ್ಳುತ್ತೆ. ಅದೆಲ್ಲ ಆದ ನಂತರ ಫೈನಲಿಸ್ಟ್ಗೆ ಆಯ್ಕೆ ಮಾಡುವಂತ ಟೈಮ್ ನಲ್ಲಿ ಇವ್ರು ಚೆನ್ನಾಗಿ ಆಡಿರ್ತಾರೋ ಬಿಟ್ಟಿರ್ತಾರೋ ಆ ಲೆಕ್ಕಾಚಾರವನ್ನ ಇವ್ರು ತಗೊಳಕ್ ಹೋಗೋದಿಲ್ಲ. ಇವ್ರು ಚೆನ್ನಾಗಿ ಆಡಿರ್ತಾರೋ ಬಿಟ್ಟಿದಾರೋ ಅದನ್ನೆಲ್ಲ ತಗೊಳಕ್ ಹೋಗೋದಿಲ್ಲ. ಒಳ್ಳೆ ಐಪ್ ಅನ್ನ ಕ್ರಿಯೇಟ್ ಮಾಡಿ ಆ ಫೈನಲಿಸ್ಟ್ಗೆ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಬಿಕಾಸ್ ಆಫ್ ಆ ಸಿಂಗರು ಫೈನಾಲೆಯಲ್ಲಿ ಆಡುವಂತ ಟೈಮ್ ನಲ್ಲಿ ಒಳ್ಳೆ TRP ಬರುತ್ತೆ ಅಂತ. ಮ್ಯಾಟ್ರ್ ಇಷ್ಟೇ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ವೀಕ್ ಡೇಸ್ ಗಳಲ್ಲೇ ಈ ರೀತಿ TRP ಬರ್ತಾ ಇದೆ. ಇನ್ನು ಫಿನಾಲೆಯಲ್ಲಿ ಇವ್ರು ಆಡೋದು ಇನ್ನೆಷ್ಟು ಚೆನ್ನಾಗಿ TRP ಬರುತ್ತೆ ಅನ್ನೋದನ್ನ ಒಂದು ಮಾನದಂಡವಾಗಿ ತಗೊಂಡು ಆ ಸಿಂಗರ್ ನ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ನಾನು ಬಾಲು ಬೆಳಗುಂದಿ ಅವ್ರನ್ನ ತುಂಬಾ ಚೆನ್ನಾಗಿ ಆಡಲ್ಲ, ಖರಾಬಾಗಿ ಆಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗೋದಿಲ್ಲ. ಅವರು ತುಂಬಾ ಚೆನ್ನಾಗಿ ಸಿಂಗಿಂಗ್ ನ ಮಾಡ್ತಾರೆ. ಬಟ್ ನಾನೇನು ವಾದ ಮಾಡ್ತೀನಿ ಅಂದ್ರೆ, ಇವ್ರಿಗಿಂತ ಚೆನ್ನಾಗಿ ಸಿಂಗ್ ಮಾಡುವಂತ ಅನೇಕ ಜನರು ಈ ಬಾರಿಯ ಸರಿಗಮಪದಲ್ಲಿ ಇದ್ದಾರೆ. ಉದಾಹರಣೆಗೆ ಯಾರನ್ನೇ ಹೇಳ್ಬೇಕು ಅಂದ್ರೆ, ಹೆಣ್ಮಗು ಹಾಗೂ ಗಂಡು ಮಗು. ಆ ಹೆಣ್ಮಗು ಹಾಗೂ ಗಂಡು ಮಗುವಿಗೆ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಏಜ್ ಎಷ್ಟು ಅನ್ನೋದಾದ್ರೆ ಒಂದು 12 ರಿಂದ 13 ವರ್ಷ ಇರ್ಬೋದು ಅಂತ ಅನ್ಕೊಳ್ತೀನಿ ಮ್ಯಾಕ್ಸಿಮಮ್. ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಆ ಹುಡುಗವನ್ನ ಆಯ್ಕೆ ಮಾಡಿದ್ದಾರೆ, ಆ ಹುಡುಗನನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಫಿನಾಲೆಗೆ ಒಳ್ಳೆ ಬಟ್ ಆ ಹೆಣ್ಣು ಮಗುವನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಯಾಕೆ ಅಂದ್ರೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ಈ ಹೆಣ್ಣು ಮಗು ಆಡುವಂತ ಟೈಮ್ ನಲ್ಲಿ TRP ಬರ್ತಾ ಇದೆಯೋ ಬರೋದಿಲ್ವಾ, ಈ ಲೆಕ್ಕಾಚಾರವನ್ನೆಲ್ಲ ಹಾಕೊಂಡು ಆ ವಾಹಿನಿ ಫಿನಾಲೆಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಜನರು ಮಾಡ್ತಾ ಇರುವಂತ ಆರೋಪದ ಜೊತೆಗೆ ನನ್ನದು ಇನ್ನೊಂದು ಪ್ರಶ್ನೆ ಇದೆ. ಜಿ ಕನ್ನಡ ವಾಹಿನಿಗೂ ಹಾಗೂ ಸರಿಗಮಪ ತಂಡಕ್ಕೂ ಒಂದು ಆಂಕರ್ಗೆ ಟಾಕ್ ಬ್ಯಾಕ್ ಅಂತ ಒಂದು ಕಿವಿಗೆ ಇಯರ್ಫೋನ್ ತರ ಕೊಡ್ತೀರಾ, ಓಕೆ. ಹಂಗಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ಟಾಕ್ ಬ್ಯಾಕ್ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ, ಇದೇ ಒಬ್ಬ ಡೈರೆಕ್ಟರ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್, ಯಾರೋ ರಿಯಾಲಿಟಿ ಶೋ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಕುತ್ಕೊಂಡು ಹಿಂಗ್ ಮಾತಾಡಿ, ಈ ರೀತಿ ಪ್ರಶ್ನೆಯನ್ನ ಕೇಳಿ, ಜಡ್ಜಸ್ ಈ ರೀತಿ ಪ್ರಶ್ನೆಯನ್ನ ಕೇಳಿ, ನಿಮ್ ಮುಂದೆ ಎದುರುಗಡೆ ನಿಂತಿರುವಂತ ಕಂಟೆಸ್ಟೆಂಟ್ಗೆ ಈ ರೀತಿ ಪ್ರಶ್ನೆಯನ್ನ ಕೇಳಿ ಅಂತ ಹೋಸ್ಟ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅದನ್ನ ಟಾಕ್ ಬ್ಯಾಕ್ ಅಂತ ಹೇಳ್ತಾರೆ. ಬಟ್ ಅದನ್ನ ಹೋಸ್ಟಿಗೆ ಕೊಡೋದು ಓಕೆ.
ಅಲ್ಲಿ ಬಂದಿರುವಂತ ಕಂಟೆಸ್ಟೆಂಟ್ಗೆ ಯಾಕೆ ಕೊಡ್ತೀರಾ? ಈ ಪ್ರಶ್ನೆ ನನಗೆ ಸಹಜವಾಗಿ ಹುಡ್ಕೊಳುತ್ತೆ. ಉದಾಹರಣೆಗೆ ಯಾರಿಗೂ ಬಾಲು ಬೆಳಗುಂದಿ ಅವ್ರಿಗೆ ಆ ರೀತಿ ಒಂದು ಕೊಡ್ತಾ ಇರ್ತಾರೆ, ಅನೇಕ ಜನಕ್ಕೆ ಕೊಟ್ಟಿರತಕ್ಕಂಥ ನಾನು ಗಮನಿಸಿದ್ದೀನಿ. ಯಾಕೆ ಕೊಡ್ತಾರೆ ನಿಜಕ್ಕೂ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಕ್ಲಾರಿಫಿಕೇಶನ್ ಜಿ ವಾಹಿನಿ ಅಥವಾ ಸರಿಗಮಪ ತಂಡ ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ. ನನ್ನ ಪ್ರಕಾರ ನನಗೆ ಕೊಡ್ಬೇಕು ಅಂತ ಅಲ್ಲ, ಜನಗಳಿಗೆ ಕೊಡ್ಬೇಕು. ನೀವು ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಬಾಲು ಬೆಳಗುಂದಿ ಅವರು ಸಿಂಗಿಂಗ್ ಇಂತ ಸಾಹಿತ್ಯದಲ್ಲಿ ಬಹಳ ಹಿಡಿತವನ್ನ ಉಟ್ಕೊಂಡಿದ್ದಾರೆ. ಯಾರ ಕಡೆ ನಾನ್ ಕಂಡಿರೋ ಹಾಗೆ 20 ವರ್ಷ, ನನಗೆ 20 ವರ್ಷದಲ್ಲಿ ನಾನ್ ಕಂಡಿರೋ ಹಾಗೆ ತಕ್ಷಣಕ್ಕೆ ಆ ರೀತಿ ಯಾರು ಸಹಿತ ಒಂದು ಸಾಹಿತ್ಯವನ್ನ ಕ್ರಿಯೇಟ್ ಮಾಡೋದೇ ಆಗ್ಲಿ, ಸಾಹಿತ್ಯವನ್ನ ಬರೆಯೋದೇ ಆಗ್ಲಿ, ಅವ್ರು ಹೇಳುವಂತ ವಿಚಾರ ಕಡೆ ನಾನಂತೂ ಗಮನಿಸಿಲ್ಲ, ನಾನಂತೂ ನೋಡಿಲ್ಲ. ಬಟ್ ಬಾಲು ಬೆಳಗುಂದಿ ಅವರು ಆ ವಿಚಾರದಲ್ಲಿ ಟಾಪ್ ನಾಚ್, ಅದರಲ್ಲಿ ಯಾರು ಎರಡು ಮಾತನ್ನ ಹಾಡೋ ಆಗಿಲ್ಲ. ಬಟ್ ಇದು ಒಂದು ಸಿಂಗಿಂಗ್ ರಿಯಾಲಿಟಿ ಶೋ ಆಗಿರುವಂತ ಕಾರಣದಿಂದ ಅವ್ರು ಬರುವಂತ ಸಾಹಿತ್ಯ ಆಧಾರದ ಮೇಲೆ ಅಲ್ಲಿಗೆ ನೀವು ತಗೊಂಡೋಗಿ ಫಿನಾಲೆಗೆ ಇಟ್ಕೊಳ್ತೀರಾ ಅಂದ್ರೆ ತಪ್ಪಾಗುತ್ತೆ. ಬೇರೆ ಬೇರೆ ಪ್ರತಿಭೆ ಇರುವಂತ ಸಿಂಗರ್ ಗಳಿಗೆ ಮೋಸ ಆಗ್ಬೋದು ಅನ್ನೋ ನನ್ನ ಭಾವನೆ. ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಿರಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸೋದು ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ. ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.